ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಂಡು ನೀವು ಅದನ್ನ ಏನಕ್ಕೂ ಬಳಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು ಹೇಗ್ ದುಡ್ಡು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಿಮ್ ಸೇವಿಂಗ್ಸ್ ಅಮೌಂಟ್ ಅಲ್ಲಿ 2% ಮಾತ್ರ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಅದನ್ನ ನೀವು ಎಫ್ ಡಿ ಮಾಡೋದ್ರಿಂದ ನಿಮ್ಗೆ 7% ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ 1 ಇಯರ್ ಅಥವಾ 2 ಇಯರ್ಸ್ ರಿಕ್ವೈರ್ಮೆಂಟ್ ಬರ್ಬೋದು ಅಂತ ಅನ್ಸಿದ್ರೆ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಲೈಕ್ 3 lakhs ನಿಮ್ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ 1 lakh 1 year ಎಫ್ ಡಿ ಮಾಡಿ, 1 lakh 2 years ಮಾಡಿ, 1 lakh 3 years ಮಾಡಿ. ಈ ತರ ಮಾಡೋದ್ರಿಂದ ನಿಮ್ಗೆ ಎವ್ರಿ ಇಯರ್ 1 lakh ಪ್ಲಸ್ ಇಂಟ್ರೆಸ್ಟ್ ನಿಮ್ ಕೈ ಸಿಗುತ್ತೆ. ನಿಮ್ಗೆ ಅವಶ್ಯಕತೆ ಇದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನ ಇಟ್ಕೊಂಡು ಆ 1 lakh ನ ಮತ್ತೆ 3 years ಎಫ್ ಡಿ ಮಾಡ್ಕೊಳ್ಳಿ. ಈ ತರ ರೊಟೇಷನಲ್ ಎಫ್ ಡಿ ಮಾಡೋದ್ರಿಂದ ನಿಮ್ಗೆ ಎವ್ರಿ ಇಯರ್ 1 lakh ಪ್ಲಸ್ ಇಂಟ್ರೆಸ್ಟ್ ನಿಮ್ ಕೈ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದ್ರು 3 months ಅಥವಾ 6 months ಅಲ್ಲಿ ರಿಕ್ವೈರ್ಮೆಂಟ್ ಬರ್ಬೋದು ಅಂತ ಅನ್ಸಿದ್ರೆ ಇದಕ್ಕಂತಾನೆ ಒಂದು ಸ್ಪೆಷಲ್ ಸ್ಕೀಮ್ ಇದೆ. ಇದನ್ನ ಯಾವ ಬ್ಯಾಂಕ್ ಅವರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಇದನ್ನೇ ಸ್ವೀಪ್ ಇನ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ. ಇದು ಸೇಮ್ ನಮ್ ಸೇವಿಂಗ್ಸ್ ಅಕೌಂಟ್ ತರಾನೇ ನಮ್ಗೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಮತ್ತೆ ನಮ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸಿಗೋ ಇಂಟ್ರೆಸ್ಟ್ ರೇಟ್ ಗಿಂತ ಇದ್ರಲ್ಲಿ ಜಾಸ್ತಿನೇ ಸಿಗುತ್ತೆ. ಒಂದ್ ವೇಳೆ ಈ ಸ್ವೀಪ್ ಇನ್ ಎಫ್ ಡಿ ಬಗ್ಗೆ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಫರ್ದರ್ ಡೀಟೇಲ್ಸ್ ನಾನು ಇನ್ನೊಂದು ವಿಡಿಯೋ ತಿಳಿಸ್ಕೊಡ್ತೀನಿ.